ಬಳ್ಳಾರಿ ಬ್ಯಾನರ್ ಗಲಭೆ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಇದು. ಬಳ್ಳಾರಿ ಬ್ಯಾನರ್ ಗಲಭೆ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್. ಅಶ್ವವೇಗ ನ್ಯೂಸ್ನಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಇದು. ಬಳ್ಳಾರಿ ಗಲಭೆಗೆ ಆಂಧ್ರ ಪ್ರದೇಶ ತೆಲಂಗಾಣದ ಲಿಂಕ್. ಬಳ್ಳಾರಿ ಬ್ಯಾನರ್ ಗಲಭೆ ಫುಲ್ಲಿ ಪ್ರೀ ಪ್ಲಾನ್ಡ್ ಇದು. ಗಲಾಟೆಗೆ ತೆಲುಗು ಜನರನ್ನ ಜನಾರ್ದನ ರೆಡ್ಡಿ ಅವರು ಕರೆಸಿದ್ರ. ಬಡಿದಾಟಕ್ಕೆ ನೆರೆ ರಾಜ್ಯದವರನ್ನ ಭರತ್ ರೆಡ್ಡಿ ಅವರು ಕರೆಸಿದ್ರ. ಅಶ್ವವೇಗ ನ್ಯೂಸ್ ರಿವೀಲ್ ಮಾಡ್ತಾ ಇದೆ ದೊಡ್ಡ ಸುದ್ದಿಯನ್ನ. ಬಳ್ಳಾರಿ ಬ್ಯಾನರ್ ಗಲಭೆ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅಶ್ವವೇಗ ನ್ಯೂಸ್ ನಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್. ಬಳ್ಳಾರಿ ಗಲಭೆಗೆ ಆಂಧ್ರ ಪ್ರದೇಶ ತೆಲಂಗಾಣದ ಲಿಂಕ್ ಇರುವ ಸಂಶಯ ಕೂಡ ವ್ಯಕ್ತವಾಗ್ತಿದೆ. ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನಾ ಆಯಾಮಗಳಲ್ಲಿ ಒಂದು ಕಡೆ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟು ಜನ ಏಕಾಏಕಿ ಬರ್ತಾರೆ ಅಂತ ಅಂದ್ರೆ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಎಂಬ ಪ್ರಶ್ನೆ ಕೂಡ ಇತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಈ ಒಂದು ಗಲಭೆ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಈಗ ಸಿಗ್ತಾ ಇದೆ. ಗಲಭೆಕೋರರಲ್ಲಿ ಅರ್ಧಕ್ಕರ್ಧ ಮಂದಿ ಬಳ್ಳಾರಿ ಅವರೇ ಅಲ್ವಂತೆ. ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ ತೆಲುಗು ತಮಿಳು ಪಾತ್ರ ಇದೆಯಂತೆ. ಒಂದೇ ಮಾದರಿಯಲ್ಲಿ ದೊಣ್ಣೆ ಕಲ್ಲು ಖಾರದ ಪುಡಿ ಬಳಕೆ ಮಾಡಿದ್ರಂತೆ. ಆಂಧ್ರ ತೆಲಂಗಾಣದಿಂದ ಬಂದ ಪುಂಡರಿಂದ ಗಲಾಟೆಯನ್ನ ಮಾಡಲಾಗಿದೆ. ಗಲಭೆಕೋರರ ಜಾಡು ಪತ್ತೆ ಹಚ್ಚಲು ಖಾಕಿ ಹರಸಾಹಸವನ್ನ ಪಡ್ತಾ ಇದೆ. ಗಲಭೆ ವಿಡಿಯೋಗಳಲ್ಲಿ ಮುಖ ಚಹರೆ ಪತ್ತೆಗೆ ಕಸರತ್ತು. ಗಲಭೆಕೋರರಲ್ಲಿ ಬಹುತೇಕರು ಸ್ಥಳೀಯರಿಗೆ ಗೊತ್ತೇ ಇಲ್ಲವಂತೆ. ಗಲಭೆಕೋರರ ಪತ್ತೆಗೆ ಆಂಧ್ರ ತೆಲಂಗಾಣಕ್ಕೆ ಸ್ಪೆಷಲ್ ಟೀಮ್ ಹೋಗಿದೆ. 15 ದಿನದ ಟವರ್ ಲೊಕೇಶನ್ ಸಿಡಿಆರ್ ಪರಿಶೀಲನೆ ಟೆಕ್ನಿಕಲ್ ಅನಾಲಿಸಿಸ್ಗೆ ಅಂತಲೇ 3 ವಿಶೇಷ ತಂಡ. 3 ದಿನದಲ್ಲಿ ರಿಪೋರ್ಟ್ ಕೊಡಲು ಎಸ್ಪಿಗೆ ಐಜಿಪಿ ಸೂಚನೆ ಕೊಟ್ಟಿದ್ದಾರಂತೆ. ಈ ಒಂದು ಬಳ್ಳಾರಿ ಬ್ಯಾನರ್ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಈಗ ಸಿಕ್ಕಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಈ ಒಂದು ಬಳ್ಳಾರಿ ಬ್ಯಾನರ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಗಲಾಟೆ ಮಾಡಿದ್ರು ಅವ್ರು ಯಾರು ಕೂಡ ಅಂದ್ರೆ ಅರ್ಧಕ್ಕರ್ಧ ಜನ ಬಳ್ಳಾರಿಗೆ ಸಂಬಂಧಪಟ್ಟಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್? ಏನು ಕಳೆದ ವಾರ ನಡೆದಂತ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅದರಲ್ಲಿ ಈಗಾಗಲೇ ಸುಮಾರು 25 ಜನ ಏನು ಬಂಧನ ಆಗಿದ್ರು. ಸೊ ಅವ್ರು ಯಾರು ಸಹ ಒಂದು ಅಲ್ಲಿನ ಸ್ಥಳೀಯ ಬಳ್ಳಾರಿ ಜಿಲ್ಲೆಯವರು ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಆ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯರನ್ನ ಫೋಟೋಗಳು ಮತ್ತೆ ವಿಡಿಯೋಗಳನ್ನ ಇಟ್ಕೊಂಡು ಅವ್ರಿಗೆ ತೋರಿಸಿದ್ರು ಮತ್ತೆ ಪರಿಶೀಲನೆ ಸಹ ಮಾಡಿದ್ರು. ಮತ್ತೆ ಅವರ ಯಾರು ಬಂಧಿತರಾಗಿದ್ದಾರೆ ಸೊ ಅವರ ಒಂದು ವಿಳಾಸಗಳೆಲ್ಲ ಏನು ಅರೆಸ್ಟ್ ಆದ ಸಂದರ್ಭದಲ್ಲಿ ನೋಟ್ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಅವರ ಎಲ್ಲರೂ ಸಹ ಒಂದು ಆಂಧ್ರ ಕಡಪ ಇರ್ಬೋದು ಮತ್ತೆ ಚಿತ್ತೂರು ಜಿಲ್ಲೆಗೆ ಸೇರಿದವರು ಅಂತ ಗೊತ್ತಾಗಿದೆ. ಅಂದ್ರೆ ಈ ಒಂದು ಗಲಭೆ ಏನಿದೆ ಈ ಒಂದು ಗಲಭೆಗೆ ಮುಂಚಿತವಾಗಿ 2 ಕಡೆಯಿಂದನೂ ಸಹ ಏನೊಂದು ಈ ರೀತಿ ಗಲಾಟೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ 2 ಕಡೆಯಿಂದನೂ ಸಹ ಬಳ್ಳಾರಿಯಿಂದ ಕೆಲವೊಂದಷ್ಟು ಜನರನ್ನ ದುಡ್ಡು ಕೊಟ್ಟು ಕರೆಸ್ಕೊಂಡಿರೋದು ಮೇಲ್ನೋಟಕ್ಕೆ ಗೊತ್ತಾಗಿರೋದು. ಆನಂತರ ಗಲಾಟೆ ಆದ ನಂತರ ಕೆಲವೊಂದಷ್ಟು ಜನ ಏನು ಬಳ್ಳಾರಿಯಿಂದ ಆಂಧ್ರದ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹೋಗಿಟ್ಟು ಪರಾರಿಯಾಗಿರುವಂತದ್ದು ಅವರ ಹುಡುಕಾಟ ಕಾರ್ಯ ಇದೀಗ ಒಂದು ಬಳ್ಳಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಅಲ್ಲಿನ ಟವರ್ ಅಂದ್ರೆ ಬಂದಂತ ಸಂದರ್ಭದಲ್ಲಿ ಗಲಾಟೆ ಏನೇ ಆಗಿತ್ತು ಆ ಒಂದು ಸಂದರ್ಭದ ಟವರ್ ಲೊಕೇಶನ್ ಇರ್ಬೋದು ಮತ್ತೆ ಸಿಡಿಆರ್ ಇರ್ಬೋದು ಮತ್ತೆ ಸಿಸಿಟಿವಿಗಳ ಮುಖಾಂತರ ಇದೀಗ ಅಲ್ಲಿನ ಜನರು ಏನಾದ್ರು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಯಾರು ಸಹ ಬಳ್ಳಾರಿ ಜಿಲ್ಲೆಯವರಲ್ಲ ಸ್ಥಳೀಯರಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಇದೀಗ ಸ್ಪೆಷಲ್ ಟೀಮ್ಗಳು ಹುಡುಕಾಟನ ಮಾಡ್ತಾ ಇದ್ದಾರೆ. ಯಾರ್ಯಾರು ಆಂಧ್ರದಿಂದ ಬಳ್ಳಾರಿಗೆ ಬಂದು ಗಲಾಟೆಯನ್ನ ಮಾಡಿ ಎಸ್ಕೇಪ್ ಆಗಿದ್ರು ಸೊ ಅವ್ರಿಗಾಗಿ ಈಗ ಹುಡುಕಾಟನ ಮಾಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.